ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಮೂಲಂಗಿ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ 2 ಲೋಟ ಗೋಧಿ ಹಿಟ್ಟನ್ನ ನೀರು ಹಾಕಿಬಿಟ್ಟು ಉಪ್ಪು ಎಣ್ಣೆ ಹಾಕಿಬಿಟ್ಟು ಕಲಸಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ರಿಂದ 5 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, 4 ಮೂಲಂಗಿನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಹಾಗೆ ಧನಿಯಾ ಪುಡಿ, ಆಮ್ಚೂರ್ ಪೌಡ್ರು, ಜೀರಾ ಪೌಡ್ರು, ಹಾಗೆ ಗರಂ ಮಸಾಲ, ಅರಿಶಿನ ಪುಡಿ, ಹಾಗೆ ಕಡಲೆ ಹಿಟ್ಟು, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಕಾಯೋದಕ್ಕೋಸ್ಕರ. ಹಾಗೆ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ, ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ, ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸಾಫ್ಟಾಗಿ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ, ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಇವಾಗ ಮೂಲಂಗಿ ಹಾಕ್ಕೋತೀನಿ ನೋಡಿ, ತುರಿದಿರೋಂಥ ಮೂಲಂಗಿ ಹಾಕ್ಕೋತಾ ಇದ್ದೀನಿ. ಅದು ನೀರು ಬಿಟ್ಟಿರುತ್ತೆ, ಸ್ವಲ್ಪ ಹಿಂಡ್ಕೋಬೇಕಾಗತ್ತೆ. ನೀರನ್ನ ಹಿಂಡ್ಕೊಂಡ್ಬಿಟ್ಟು ತುರಿದಿರೋದು ಮಾತ್ರ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಇವಾಗ ನೋಡಿ ಗರಂ ಮಸಾಲ ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಜೀರಾ ಪೌಡ್ರು, ಆಮ್ಚೂರ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ನೋಡಿ. ಎಲ್ಲ ಮಿಕ್ಸ್ ಆಗಿದ್ದಾಯಿತು. ಬೈಂಡಿಂಗಿಗೋಸ್ಕರ ನಾನು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ಮಿಕ್ಸ್ ಆಗಿದ್ದಾಯಿತು. ತಣ್ಣಗಾಗಕ್ಕೆ ಬಿಡೋಣ ನೋಡಿ. ಇಲ್ಲಿ ತಣ್ಣಗಾಗಿದೆ. ನಾನು ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಟಿ ಇಟ್ಕೊಳ್ಳಿ. ಹಾಗೆ ನೋಡಿ ಕಣಕನೂ ನೆಂದಿದೆ, ಕಣಕ ಕಲಸಿಟ್ಟಿದ್ದು. ಅದನ್ನು ಈ ಥರ ನಾನು ಕೈಯಲ್ಲೇ ಅಗಲ ಮಾಡ್ಕೊತೀನಿ. ನೀವು ಬೇಕಾದರೆ ಕೈಯಲ್ಲಿ ಅಗಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಲಟ್ಟಣಿಗೆಯಿಂದ ಲಟ್ಟಿಸಿ ಅಗಲ ಮಾಡಿಕೊಂಡು ತುಂಬ್ಕೋಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ತುಂಬ್ಕೊಳ್ಳಿ ನೋಡಿ. ಇದರಲ್ಲಿ ನಾನು ಸ್ಟಫಿಂಗ್ ಇಟ್ಬಿಟ್ಟು ಈ ಥರ ರೌಂಡ್ ರೌಂಡ್ ಮಾಡಿ 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 ಎಕ್ಸ್ಟ್ರಾ ಇರೋದನ್ನ ಮೇಲ್ಗಡೆ ತೆಗಿತೀನಿ ನೋಡಿ. ಈ ಥರ ಎಲ್ಲ ತುಂಬಿಟ್ಕೊತೀನಿ ನೋಡಿ. ಇವಾಗ ಗೋಧಿ ಹಿಟ್ಟಿಗೆ, ಒಣ ಹಿಟ್ಟಿಗೆ ಅದ್ದಿ ಲಟ್ಟಿಸ್ಕೊತೀನಿ ನೋಡಿ. ಈ ಥರ ಲಟ್ಟಿಸ್ಕೊತೀನಿ. ನಿಮಗೆ ತಿಳು ಬೇಕು ಅಂದರೆ ತಿಳು ಲಟ್ಟಿಸ್ಕೋಬೋದು, ದಪ್ಪ ಬೇಕು ಅಂದರೆ ದಪ್ಪ ಲಟ್ಟಿಸ್ಕೋಬೋದು. ದಪ್ಪ ಇದ್ರೇ ಟೇಸ್ಟಿಯಾಗಿರುತ್ತೆ ಪರೋಟ. ಯಾವುದೇ ಪರೋಟ ಆಗಿರ್ಬೋದು, ಸ್ವಲ್ಪ ದಪ್ಪನೇ ಇದ್ರೇ ಟೇಸ್ಟಿಯಾಗಿರುತ್ತೆ ಪರೋಟಗಳು ನೋಡಿ. ಮತ್ತೆ ಒಣ ಹಿಟ್ಟು ಹಚ್ಕೋತಾ ಇದ್ದೀನಿ ನೋಡಿ. ಫುಲ್ ಲಟ್ಸಿದ್ದಾಯ್ತು. ಇವಾಗ ತೆಗೆದು ತವಾಗ ಹಾಕ್ಕೊತೀನಿ. ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಮೇಲ್ಗಡೆ. ಇವಾಗ ನೋಡಿ ತವಾಗ ಹಾಕಿದ್ದೀನಿ. ತವಾ ಮೊದಲೇ ಕಾಯಕ್ಕಿಟ್ಟಿದ್ದೆ, ತವಾಗೆ ನಾನು ಪರೋಟ ಹಾಕಿದ್ದೀನಿ. ಮತ್ತು ಮೇಲ್ಗಡೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ.
ಇವಾಗ ತಿರುವು ಹಾಕ್ಕೊತಾ ಇದ್ದೀನಿ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ. ಮತ್ತೆ ತಿರುವು ಹಾಕ್ಕೊತಾ ಇದ್ದೀನಿ. ಎರಡು ಸೈಡು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ನಾನು ಆ ಕಡೆ ಈ ಕಡೆ ತಿರುವು ಹಾಕ್ತಾ ಇದ್ದೀನಿ. ನೋಡಿ ತೆಕ್ಕೊಂಡಿದ್ದೀನಿ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿರುವಂತಹ ಪರೋಟ ರೆಡಿಯಾಗಿದೆ. ನೀವು ಚಟ್ನಿ ಜೊತೆ, ಸಾಸ್ ಜೊತೆ, ಮೊಸರು ಜೊತೆನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.